ಉತ್ತರಕ್ಕೆ ರಾಹುಲ್ ಗಾಂಧಿ, ದಕ್ಷಿಣಕ್ಕೆ ಪ್ರಿಯಾಂಕಾ ಗಾಂಧಿ. ದಕ್ಷಿಣ ದಂಡಯಾತ್ರೆ ಕೈಗೊಳ್ತಾರ ಪ್ರಿಯಾಂಕಾ ಗಾಂಧಿ. ಅಣ್ಣ ತೆರವು ಮಾಡೋ ಕ್ಷೇತ್ರಕ್ಕೆ ತಂಗಿಯ ಮಾಸ್ ಎಂಟ್ರಿ. ವಯನಾಡಿಗೆ ರಾಗ ಜೈ ಜೈ, ಪ್ರಿಯಾಂಕಾ ಹಾಯ್ ಹಾಯ್. ಕೈ ಹಿಡಿದ ಕ್ಷೇತ್ರವನ್ನ ಬಿಟ್ಟು ಕೊಡದಿರಲು ಕಾಂಗ್ರೆಸ್ ಪ್ಲಾನ್. ವಯನಾಡು ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆ ಹಿನ್ನೆಲೆ ವಯನಾಡು ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಖಚಿತ. ದಕ್ಷಿಣದಿಂದಲೇ ಚುನಾವಣಾ ರಾಜಕೀಯಕ್ಕೆ ಪ್ರಿಯಾಂಕಾ ಎಂಟ್ರಿ. ವಯನಾಡು ಕ್ಷೇತ್ರವನ್ನ ಬಿಟ್ರೆ ದಕ್ಷಿಣ ಭಾರತಕ್ಕೆ ತಪ್ಪು ಸಂದೇಶ. ಹೀಗಾಗಿ ಗಾಂಧಿ ಕುಡಿಯನ್ನೇ ಕಣಕ್ಕಿಳಿಸಲು ಕಾಂಗ್ರೆಸ್ ಪ್ಲಾನ್. ಈ ಬಾರಿಯ ಲೋಕ ಸಮರದಲ್ಲಿ ರಾಹುಲ್ ಗಾಂಧಿ 2 ಲೋಕಸಭಾ ಕ್ಷೇತ್ರದಿಂದ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ರು. ಉತ್ತರ ಪ್ರದೇಶದ ರಾಯ್ಬರೇಲಿ ಮತ್ತು ಕೇರಳದ ವಯನಾಡಲ್ಲಿ ಗೆದ್ದಿದ್ರು. ಆದ್ರೆ ಈಗ ಒಂದು ಕ್ಷೇತ್ರವನ್ನ ತೆರವು ಮಾಡಲೇಬೇಕು. ಹೀಗಾಗಿ ವಯನಾಡು ಸಂಸದ ಸ್ಥಾನಕ್ಕೆ ಕೈಬಿಟ್ಟು ಇತ್ತ ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ರಾಹುಲ್ ಗಾಂಧಿ ಪ್ಲಾನ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಯ್ಬರೇಲಿ ಮತ್ತು ಕೇರಳದ ವಯನಾಡು ಈ ಬಾರಿ ರಾಹುಲ್ ಗಾಂಧಿಯ ಕೈ ಹಿಡಿದಿತ್ತು. ಏನೋ 2 ಕ್ಷೇತ್ರದ್ದು ಕೂಡ ರಾಹುಲ್ ಗಾಂಧಿಗೆ ಬಹಳ ಮುಖ್ಯ. ಕಳೆದ ಬಾರಿಯೂ ವಯನಾಡ್ನಿಂದ ಗೆದ್ದಿದ್ದ ರಾಹುಲ್ ಗಾಂಧಿ. ಆದ್ರೆ ಈಗ ಹೊಸದೊಂದು ಪ್ಲಾನ್ ಕಾಂಗ್ರೆಸ್ ಇಂದ ಆಗಿದೆ. ಉತ್ತರಕ್ಕೆ ರಾಹುಲ್ ಗಾಂಧಿ ಹೋದ್ರೆ ದಕ್ಷಿಣಕ್ಕೆ ಪ್ರಿಯಾಂಕಾ ಗಾಂಧಿಯನ್ನ ಇಳಿಸುವ ಪ್ಲಾನ್ ನಲ್ಲಿದೆ. ದಕ್ಷಿಣ ದಂಡಯಾತ್ರೆ ಕೈಗೊಳ್ತಾರಾ ಪ್ರಿಯಾಂಕಾ ಗಾಂಧಿ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇತ್ತ ಅಣ್ಣ ತೆರವು ಮಾಡೋ ಕ್ಷೇತ್ರಕ್ಕೆ ತಂಗಿಯ ಮಾಸ್ ಎಂಟ್ರಿ ಆಗಿದೆ. ವಯನಾಡಿಗೆ ರಾಗ ಜೈ ಜೈ ಅಂದ್ರೆ ಪ್ರಿಯಾಂಕಾ ಹಾಯ್ ಹಾಯ್ ಅಂತಿದ್ದಾರೆ. ಕೈ ಹಿಡಿದ ಕ್ಷೇತ್ರವನ್ನ ಬಿಟ್ಟು ಕೊಡದಿರಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ವಯನಾಡು ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ವಯನಾಡ್ನಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋದು ಖಚಿತವಾಗಿದೆ. ದಕ್ಷಿಣದಿಂದಲೇ ಚುನಾವಣಾ ರಾಜಕೀಯಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ವಯನಾಡು ಕ್ಷೇತ್ರವನ್ನ ಬಿಟ್ರೆ ದಕ್ಷಿಣ ಭಾರತಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಹೀಗಾಗಿ ಗಾಂಧಿ ಕುಡಿಯನ್ನೇ ಕಣಕ್ಕಿಳಿಸಲು ಕಾಂಗ್ರೆಸ್ ಹೊಸ ಪ್ಲಾನ್ ಒಂದನ್ನ ಮಾಡಿದೆ.